ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 1 ವರ್ಷವೇ ಆಗೋಯ್ತು. ಈ ಮಧ್ಯೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ರದ್ದಾಗ್ತಾ ಇದ್ದಂತೆ ಮನೆಯಿಂದಲೇ ಎತ್ತಾಕೊಂಡು ಹೋಗಿ 365 ದಿನ ಆಗೋಗ್ತಾ ಇದೆ. ಇದರ ಮಧ್ಯೆ ಮಾಫಿ ಸಾಕ್ಷಿಯ ಸುಳಿಯೂ ಕೂಡ ಸುತ್ತಕೊಂಡಿದ್ದು ಕುಂತಲ್ಲೂ ನಿಂತಲ್ಲೂ ನರಳಾಡ್ತಾ ಇದ್ದಾರೆ. ಇದೀಗ ವಿಚಾರಣೆಯ ವೇಗ, ಸಾಕ್ಷಿಗಳ ಟ್ರಯಲ್, ಅಪ್ರೂವರ್ ಅರ್ಜಿ ಪ್ರಕಾರ ಈ ಒಂದು ದಿಕ್ಕನ್ನೇ ಬದಲಿಸುವ ಸಾಧ್ಯತೆ ಇದೆ. 1 ವರ್ಷದಿಂದ ದರ್ಶನ್ ಏನೆಲ್ಲ ಮಾಡಿದ್ರು ಕೂಡ ಎಷ್ಟು ಬಾರಿ ಜಾಮೀನಿಗೆ ಅರ್ಜಿ ಹಾಕಿದ್ರು ಅಂತೀರಾ? ಈ ಸ್ಟೋರಿ ನೋಡಿ. ದರ್ಶನ್ ಜೈಲು ಸೇರಿ ಇಂದಿಗೆ 1 ವರ್ಷ, 365 ದಿನಗಳ ಕಣ್ಣೀರಿನ ಕತೆ. ಏನೆಲ್ಲ ಆಯ್ತು? ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದುವಾದ ಬಳಿಕ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ ಇಂದಿಗೆ 1 ವರ್ಷ ಆಯಿತು. ಬೆನ್ನು ನೋವಿನ ಸಮಸ್ಯೆಯಿಂದ ಮಧ್ಯಂತರ ಜಾಮೀನು ಪಡೆದುಕೊಂಡು ಹೊರಗಡೆ ಇದ್ದರು. ದರ್ಶನ್ ಜಾಮೀನು ಪ್ರಶ್ನಿಸಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಆಗಸ್ಟ್ 14ರಂದು ಜಾಮೀನು ರದ್ದು ಮಾಡಿತ್ತು. ನ್ಯಾಯಾಂಗ ಬಂಧನದಲ್ಲಿರುವಂತಹ ದರ್ಶನ್ ಟ್ರಯಲ್ ನಿಧಾನಗತಿಯಲ್ಲಿ ಸಾಗುತ್ತಿದೆ ಅಂತ ಸುಪ್ರೀಂಗೆ ಮತ್ತೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ 1 ವರ್ಷದಲ್ಲಿ ಟ್ರಯಲ್ ಮುಗಿಸಿ ಇಲ್ಲ, ಆದರೆ ಜಾಮೀನು ಕೋರಬಹುದು ಎಂದು ಹೇಳಿ ಅರ್ಜಿ ಇತ್ಯರ್ಥಪಡಿಸಿತ್ತು. ಒಂದು ಜಾಮೀನು ಇಲ್ಲ ಎಂಬ ಶಾಕ್ನಲ್ಲಿದ್ದ ದರ್ಶನ್ ಸುಪ್ರೀಂ ಆದೇಶ ಮಾರ್ಪಾಡು ಕೋರಿ ರಿವ್ಯೂ ಪಿಟಿಷನ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಅದನ್ನು ಸುಪ್ರೀಂ ಕೋರ್ಟ್ ರಿಜಿಸ್ಟರ್ ರಿವ್ಯೂ ಪಿಟಿಷನ್ ವಿಚಾರಣೆಗೆ ಯೋಗ್ಯವಲ್ಲ ಎಂದು ಅರ್ಜಿ ತಿರಸ್ಕಾರ ಮಾಡಿತ್ತು. ಈ ಮಧ್ಯೆ ಪವಿತ್ರ ಗೌಡ ಸಹ ಡಿಫಾಲ್ಟ್ ಜಾಮೀನು ಕೋರಿದ್ರು. ಮಗಳ ಪರೀಕ್ಷೆ ಇರುವುದರಿಂದ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಅದು ಸಹ ಸೆಷನ್ಸ್ ಕೋರ್ಟ್ನಲ್ಲಿ ವಜಾ ಆಗಿತ್ತು. ಟ್ರಯಲ್ ವೇಳೆ ದರ್ಶನ್ಗೆ ಶಾಕ್ ಎಂಬಂತೆ ಆಪ್ತ ಸ್ನೇಹಿತನಾಗಿದ್ದ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಟ್ರಯಲ್ ಕೋರ್ಟ್ಗೆ ಮಾಫಿ ಸಾಕ್ಷಿಗೆ ಆರೋಪಿಗಳು ಆಕ್ಷೇಪಿಸುವಂತಿಲ್ಲ ಎಂದು ಸೆಷನ್ಸ್ ಕೋರ್ಟ್ ಆದೇಶ ನೀಡಿತ್ತು. ಇದನ್ನ ಪ್ರಶ್ನಿಸಿ ದರ್ಶನ್ ಪರ ವಕೀಲ ಹಸ್ಮಾತ್ ಪಾಷಾ, ನಾವು ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗುತ್ತೇವೆ, ಅದಕ್ಕೆ ಮಾಫಿ ಹೇಳಿಕೆ ದಾಖಲಿಸಲು ತಡೆ ನೀಡಬೇಕು ಎಂಬ ವಾದ ಮಾಡಿದ್ರು. ಇದನ್ನ ಪರಿಗಣಿಸಿದ ಸೆಷನ್ಸ್ ಕೋರ್ಟ್ 1 ವಾರ ತನಕ ತಡೆ ನೀಡಿತ್ತು. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದ ಮುಂದೆ ವಿಚಾರಣೆಗೆ ಬಂದಿತ್ತು. ನಿನ್ನೆಯಷ್ಟೇ ದರ್ಶನ್ ಪರ ಹಸ್ಮಾತ್ ಪಾಷಾ ಹಾಗೂ ಸರ್ಕಾರದ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ಹಾಜರಾಗಿದ್ರು. ಈ ಮಧ್ಯೆ ಹೈಕೋರ್ಟ್ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಈಗಾಗಲೇ ಈ ಅಂಶದ ತೀರ್ಮಾನವಾಗಿದೆ. ಹೈಕೋರ್ಟ್ ನೀಡಿದ ತೀರ್ಪನ್ನ ಸುಪ್ರೀಂ ಕೋರ್ಟ್ ಒಪ್ಪಿದೆ. ಹೀಗಾಗಿ 59ನೇ ಸಿಸಿಎಚ್ ಕೋರ್ಟ್ ಆದೇಶದಲ್ಲಿ ಮಧ್ಯಪ್ರವೇಶಿಸುವಂತಿಲ್ಲ ಎಂದು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಆದೇಶ ಮಾಡಿದೆ. ದರ್ಶನ್ಗೆ ಜೈಲು ಜೀವನ ಯಾವಾಗ ಅಂತ್ಯವಾಗಲಿದೆ? ಅಪ್ರೂವರ್ ಅರ್ಜಿ ಪ್ರಕರಣಕ್ಕೆ ಹೊಸ ತಿರುವು ನೀಡಲಿದೆಯಾ? ಎಲ್ಲದಕ್ಕೂ ಅಂತಿಮ ಉತ್ತರ ನ್ಯಾಯಾಲಯದ ಮುಂದಿನ ನಡೆ ಮೇಲೆ ನಿಂತಿದೆ. ಅರುಣ್ ಕುಮಾರ್ ಎನ್, ಕ್ರೈಮ್ ಬ್ಯೂರೋ, ಅಶ್ವವೇಗ ನ್ಯೂಸ್, ಬೆಂಗಳೂರು.